ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂಧದ 7ನೇ ಅಧ್ಯಾಯದ 49ನೇ ಶ್ಲೋಕ. ಸಶ್ರೇಯಸಾಂ ಅಪಿ ವಿಭುಃ ಭಗವಾನ್ ಯತೋಸ್ಯ ಭಾವಸ್ವಭಾವವಿಹಿತಸ್ಯ ಸತಃ ಪ್ರಸಿದ್ಧಿಃ ದೇಹೇ ಸ್ವಧಾತು ವಿಗಮೇ ಅನುವಿಶೀರ್ಯಮಾಣೇ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯತೆ ತೇಜಃ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯತೆ ತೇಜಃ. ಸಹ ಶ್ರೇಯಸಾಂ ಅಪಿ ವಿಭುಃ. ಅನ್ವಯ ನೋಡಿ. ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧಿಃ ಯತಃ ಸ ಏವ ಶ್ರೇಯಸಾಂ ವಿಭುಃ ದೇಹೇ ಸ್ವಧಾತು ವಿಗಮೆ ಅನುವಿಶೀರ್ಯಮಾಣೆ ತತ್ರ ಪುರುಷಃ ನ ವಿಶೀರ್ಯತೆ ಅಜಃ ವ್ಯೋಮ ಇವ. ಅನ್ನೋ ಅರ್ಥ ನೋಡೋಣ. ಭಾವಸ್ವಭಾವ ವಿಹಿತಸ್ಯ. ಏನು ಭಾವ ಅಂದ್ರೇನು, ಸ್ವಭಾವ ಅಂದ್ರೇನು? ಎರಡು ಅರ್ಥಗಳನ್ನು ಹೇಳಿದ್ದಾರೆ. ಒಂದೊಂದಾಗಿ ನೋಡೋಣ. ಭಾವಾಃ ವರ್ಣಾಶ್ರಮಾದಯಃ ತೇಷಾಂ ಸ್ವಭಾವಃ ಅನುಗುಣೇನ ವಿಹಿತಸ್ಯ ಕರ್ಮ ಅಂದರೆ ಕರ್ಮ ಜ್ಞಾನ ಭಕ್ತಿಯೋಗಾದಿ ಮಾರ್ಗಸ್ಯ ಯತಃ ಪ್ರಸಿದ್ಧಿಃ ಯತಃ ಪ್ರವರ್ತಕಾತ್ ಪ್ರಸಿದ್ಧಿಃ ಪ್ರವೃತ್ತಿಃ. ಭಾವಸ್ವಭಾವ ವಿಹಿತಸ್ಯ ಯತಃ ಪ್ರಸಿದ್ಧಿಃ. ಭಾವ ಅಂದರೆ ವರ್ಣಾಶ್ರಮೋಚಿತ ಕರ್ತವ್ಯಗಳು. ಅವುಗಳಲ್ಲಿ ಪ್ರವೃತ್ತಿ ಹೇಗೆ? ಸ್ವಭಾವಕ್ಕನುಸಾರವಾಗಿ. ಸ್ವಭಾವ ಅಂದರೆ ಅವರವರ ಸಾತ್ವಿಕ ರಾಜಸ ತಾಮಸ ಗುಣಗಳಿಗೆ ಅನುಗುಣವಾಗಿ ಪ್ರವೃತ್ತಿ. ಹೀಗೆ ಭಾವಸ್ವಭಾವ ವಿಹಿತಸ್ಯ ಅವರವರ ಸ್ವಭಾವಕ್ಕೆ
ಅನುಗುಣವಾಗಿ ಅವರವರ ವರ್ಣಾಶ್ರಮೋಚಿತ ಕರ್ಮಗಳಲ್ಲಿ ಪ್ರವೃತ್ತಿ, ಜ್ಞಾನ ಸಂಪಾದನೆ ಮತ್ತು ಸಾತ್ವಿಕ ಕ್ರಿಯೆಗಳಲ್ಲಿ ತೊಡಗುವುದು. ಇಂಥವರಿಗೆ ಯತಃ ಯಾವ ಭಗವಂತನಿಂದ ಪ್ರಸಿದ್ಧಿ ಅಂದರೆ ಪ್ರವೃತ್ತಿ, ಅವರವರಿಗೆ ಯೋಗ್ಯ ಅನಿಸೋ ಕರ್ಮಗಳಲ್ಲಿ ಪ್ರವೃತ್ತಿ ಉಂಟಾಗುತ್ತದೋ ಸ ಏವ ಭಗವಾನ್, ಅಂಥ ಭಗವಂತ, ಅದೇ ಭಗವಂತನೇ. ಇದು ಒಂದರ್ಥ. ಇನ್ನೊಂದರ್ಥ ಯದ್ವಾ ಭಾವಾನಾಂ ಮಹದಾದೀನಾಂ ಸ್ವಭಾವೇನ ಪರಿಣಾಮೇನ ವಿಹಿತಸ್ಯ ಜಾತಸ್ಯ ಸತಃ ನಾಮರೂಪಾತ್ಮಕಸ್ಯ ಸರ್ವಪ್ರಪಂಚಸ್ಯ ಯತಃ ಪ್ರಸಿದ್ಧಿ ಉತ್ಪತ್ತಿ ಸ ಏವ ಭಗವಾನ್. ಭಾವಶಬ್ದಕ್ಕೆ ಮಹತ್ ತತ್ವ ಮೊದಲಾದ ತತ್ವಗಳು ಅನ್ನೋ ಅರ್ಥ ಮಾಡಿದ್ದಾರೆ. ಭಾವಾನಾಂ ಅಂದರೆ ಮಹದಾದೀನಾಂ, ಮಹತ್ತತ್ವ, ಅಹಂಕಾರ ತತ್ವ ಮುಂತಾದ ಸೃಷ್ಟಿಗೆ ಕಾರಣವಾಗ್ತಕ್ಕಂಥ ತತ್ವಗಳಿಂದ. ಹಾಗಾದರೆ ಸ್ವಭಾವ ಅನ್ನೋದಕ್ಕೇನರ್ಥ? ಈ ಎರಡನೇ ಅರ್ಥದಲ್ಲಿ ಸ್ವಭಾವ ಶಬ್ದಕ್ಕೆ ಪರಿಣಾಮ ಅಂತ ಅರ್ಥ. ಪರಿಣಾಮ ಅಂದರೆ ಬದಲಾವಣೆ. ಅದರಿಂದ ವಿಹಿತ ಅಂದರೆ ಹುಟ್ಟಿದ್ದು. ಈ ಜಗತ್ತಿನ ಸೃಷ್ಟಿಗೆ ಕಾರಣ ಮಹದಾದಿ ತತ್ವಗಳಲ್ಲಿ ಉಂಟಾಗಿರ್ತಕ್ಕಂಥ ಪರಿಣಾಮ. ಪರಿಣಾಮ, ಸಂಚಲನ, ಕಂಪನ, ಬದಲಾವಣೆ ಎಲ್ಲ ಪರ್ಯಾಯ ಶಬ್ದಗಳು. ಬೇರೆ ಬೇರೆ ಶಬ್ದಗಳಲ್ಲಿ ಅದನ್ನು ಬೇರೆ ಬೇರೆ ಕಡೆ ಹೇಳ್ತಾರೆ. ಈ ತತ್ವಗಳಲ್ಲಿನ ಈ ತರಹದ ಸ್ಪಂದನದಿಂದ ಏನಾಯಿತು? ಸತಃ ಪ್ರಸಿದ್ಧಿ. ಸತ್ ಅಂದರೆ ಅಸ್ತಿತ್ವದಲ್ಲಿರ್ತಕ್ಕಂಥ ಈ ಪ್ರಪಂಚ ಇದೆಂಥದ್ದು? ಇಲ್ಲಿರೋದು ಎರಡೇ, ನಾಮ ರೂಪ. ಕಣ್ಣೆದುರು ಕಾಣೋ ಪ್ರಪಂಚದಲ್ಲಿ ಏನು ನೋಡಿದರೂ ಅದಕ್ಕೊಂದು ಆಕಾರ ಇದೆ. ನಮ್ಮ ನಮ್ಮ ಭಾಷೆಗಳಲ್ಲಿ ಆ ವಸ್ತುವಿಗೆ ಒಂದು ನಾಮ ಅಂದರೆ ಹೆಸರು ಕೊಟ್ಟಿದ್ದೀವಿ. ಹೀಗೆ ನಾಮ ರೂಪ ಇವುಗಳಿಂದ ತುಂಬಿರತಕ್ಕಂಥ ಪ್ರಪಂಚ ಇದು. ಇಂಥ ಪ್ರಪಂಚದ ಪ್ರಸಿದ್ಧಿ ಅಂದರೆ ಉತ್ಪತ್ತಿ, ಈ ಪ್ರಪಂಚದ ವಿಕಾಸ ಯಾರಿಂದ ಆಯಿತು? ಯತಃ ಸಹ ಭಗವಾನ್, ಯಾವ ಭಗವಂತನಿಂದ ಆಯಿತೋ ಅಂಥ ಭಗವಂತನು ಶ್ರೇಯಸಾಂ ಅಪಿ ವಿಭುಃ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವೂ ಶ್ರೇಯಸ್ಸಿಗೆ ಕಾರಣವಾಗುವಂಥವೇ. ಅವುಗಳಲ್ಲಿ ಪರಮ ಶ್ರೇಯಸ್ಸು, ಶ್ರೇಯಸ್ ಶಬ್ದಕ್ಕೆ ನಿಜವಾದ ಅರ್ಥ ಯಾವುದು? ಮೋಕ್ಷ. ಹೀಗೆ ಶ್ರೇಯಸಾಂ ಅಪಿ ವಿಭುಃ, ಶ್ರೇಯಸ್ ಶಬ್ದಕ್ಕೆ ಎರಡೂ ಅರ್ಥ. ಚತುರ್ವಿಧ ಪುರುಷಾರ್ಥಗಳು ಅಂತ ಒಂದರ್ಥ. ಆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಪರಮ ಶ್ರೇಯಸ್ಸು ಅಂತ ಶ್ರೇಯಸ್ ಶಬ್ದಕ್ಕೆ ಅರ್ಥ ಇಟ್ಕೊಂಡಾಗ ಮೋಕ್ಷ ಅಂತರ್ಥ. ಈ ಫಲಗಳಿಗೆ, ಪುರುಷಾರ್ಥ ರೂಪ ಫಲಗಳಿಗೆ ವಿಭುಹು ತತ್ತದ್ರೂಪೇಣ ದಾತುಂ ಸಮರ್ಥ. ಯಾಕೆ? ಸರ್ವಾಂತರ್ಯಾಮಿತ್ವಾತ್ ಸರ್ವಾತ್ಮಕತ್ವಾಚ್ಚ ಇತ್ಯನ್ವಯ. ನಾಲ್ಕು ಪುರುಷಾರ್ಥಗಳಲ್ಲಿ ಸ್ವತಃ ಸನ್ನಿಹಿತನಾಗಿದ್ದು ಪರಮ ಪುರುಷಾರ್ಥ ರೂಪನು ಅಂತ ಜಗನ್ನಾಥದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ. ಪುರುಷಾರ್ಥ ರೂಪನು ಆ ನಾಲ್ಕು ಪುರುಷಾರ್ಥಗಳಲ್ಲಿ ಸ್ವತಃ ಸನ್ನಿಹಿತನಾಗಿದ್ದು ಅವರವರ ಸ್ವಭಾವ ಕರ್ಮಗಳಿಗೆ ಅನುಗುಣವಾಗಿ ಆ ಪುರುಷಾರ್ಥಗಳನ್ನು ದಯಪಾಲಿಸ್ತಾನೆ. ಇಲ್ಲಿಗೆ ಶ್ಲೋಕದ ಮೊದಲ ಅರ್ಧ ಭಾಗದ ಅನ್ವಯ ಅರ್ಥ ನೋಡಿದೆವು. ಇನ್ನು ಮುಂದಿನ ಎರಡು ಸಾಲುಗಳ ಅನ್ವಯ ಅರ್ಥ ಈಗ ನೋಡೋಣ. ಸ್ವಧಾತು ವಿಗಮೆ ದೇಹೇ ಅನುವಿಶೀರ್ಯಮಾಣೆ. ಸ್ವಧಾತು, ಸ್ವ ಆರಂಭಕ ಧಾತು ಅಂದರೆ ಈ ಶರೀರ ಸಪ್ತಧಾತುಗಳಿಂದ ರಚಿತ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಆಯುರ್ವೇದದಲ್ಲಿ ಪದೇ ಪದೇ ಬಳಕೆಯಲ್ಲಿರ್ತಕ್ಕಂಥ ಶಬ್ದ ಈ ಧಾತುಗಳು. ಸ್ವ ಅಂದರೆ ತನ್ನನ್ನು, ಅಂದರೆ ಈ ದೇಹವನ್ನು ಆರಂಭಿಸಿದ ಧಾತು ಸ್ವಧಾತು. ಸ್ವ ಅಂದರೆ ದೇಹ, ಆ ದೇಹವನ್ನು ಆರಂಭಿಸಿದ ವಸ್ತುವಿಗೆ ಧಾತು ಅಂತ ಹೇಳ್ತಾರೆ. ಆದ್ದರಿಂದ ಸ್ವಧಾತು ಅಂದರೆ ದೇಹವನ್ನು ಆರಂಭಿಸಿದ ಧಾತುಗಳು ಯಾವ್ಯಾವವು? 7 ಧಾತುಗಳು ಅಂತ ಅವುಗಳನ್ನು ನಿರ್ದೇಶನ ಮಾಡಿದ್ದಾರೆ. ರಸ, ರಕ್ತ, ಮಾಂಸ, ಮೇದ ಅಥವಾ ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ ಅಥವಾ ಶೋಣಿತ. ಇವುಗಳಲ್ಲಿ ಕೆಲವು ಶಬ್ದಗಳ ಅರ್ಥ ನಮಗೆ ಗೊತ್ತಿದೆ. ರಸ ಅಂದರೆ ಜಲ, ರಕ್ತ ಗೊತ್ತಿದೆ, ಮಾಂಸ ಗೊತ್ತಿದೆ, ಮೇಧ ಅಂದರೆ ಮೇಧಸ್ಸು ಅಂದರೆ ಕೊಬ್ಬು, ಅಸ್ಥಿ ಅಂದರೆ ಎಲುವು,
ಮಜ್ಜ ಅಂದರೆ ನರವ್ಯೂಹ, ಶುಕ್ರ ಅಥವಾ ಶೋಣಿತ, ಪುರುಷನ ಶರೀರ ಆದರೆ ಶುಕ್ರ, ಸ್ತ್ರೀ ಶರೀರ ಆದರೆ ಅಂಡಾಣು ಅಂದರೆ ವೀರ್ಯಾಣು ಅಥವಾ ಅಂಡಾಣು. ಇವು ನಮ್ಮ ಶರೀರದಲ್ಲಿರ್ತಕ್ಕಂಥ ಸಪ್ತಧಾತುಗಳು. ಈ ಸಪ್ತಧಾತುಗಳ ಹಿಂದೆ ಇರೋದು ಮಣ್ಣು, ನೀರು, ಬೆಂಕಿ ಮುಂತಾದ ಪಂಚಭೂತಗಳು. ಇವು ವಿಗಮೆ, ಸ್ವಧಾತು ವಿಗಮೆ ಅಂದರೆ ಈ ಧಾತುಗಳು ಪಂಚಭೂತಗಳಿಂದ ನಮ್ಮ ಶರೀರದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಈ ಸಪ್ತಧಾತುಗಳು ವಿಗಮೆ ಅಂದರೆ ದೇಹವನ್ನು ಒಂದೊಂದಾಗಿ ಬಿಟ್ಟು ಹೋಗಲು ಮಣ್ಣಿನ ಅಂಶ ಮಣ್ಣಿಗೆ, ನೀರಿನ ಅಂಶ ನೀರಿಗೆ, ಹೀಗೆ ಅವು ಮರಳಿದಾಗ ದೇಹೆ ಅನುವಿಶೀರ್ಯಮಾಣೆ, ಅನುಸೃತ್ಯ ಈ ಧಾತುಗಳು ಒಂದೊಂದಾಗಿ ಕ್ಷೀಣಿಸೋದನ್ನು ಅನುಸರಿಸಿ ವಿಶೀರ್ಯಮಾಣೆ ದೇಹ ನಾಶವಾಗ್ತದೆ. ದೇಹೇ ವಿಶೀರ್ಯಮಾಣೆ, ದೇಹ ನಾಶ ಆದಾಗ ಯಾಕೆ? ಯಾವ ಧಾತುಗಳಿಂದ ಈ ಶರೀರದ ನಿರ್ಮಾಣ ಆಗಿದೆಯೋ ಆ ಧಾತುಗಳೇ ಶರೀರ ಬಿಟ್ಟು ಹೋದಾಗ ಅವಯವಗಳೆಲ್ಲ ಹೋದ ಮೇಲೆ ಅವಯವಿ ದೇಹ ಹೇಗೆ ಉಳಿಲಿಕ್ಕೆ ಸಾಧ್ಯ? ದೇಹವು ನಾಶ ಹೊಂದಿತು. ಆಗ ಏನಾಯಿತು? ತತ್ರ ಪುರುಷ, ಆ ಶರೀರದೊಳಗೆ ಇದ್ದ ಪುರುಷ ಜೀವಾತ್ಮ ನ ವಿಶೀರ್ಯತೆ, ನಾಶ ಆಗೋದಿಲ್ಲ. ಯಾಕೆ? ಅಜಹ ನ ಜಾಯತೆ ಇತಿ ಅಜಹ, ಹುಟ್ಟೋದಿಲ್ಲ ಅವನು. ಯಾವನಿಗೆ ಹುಟ್ಟಿಲ್ವೋ ಅವನಿಗೆ ಸಾವಿಲ್ಲ. ಪುರುಷ ಶಬ್ದ ವಾಚ್ಯನಾಗಿರ್ತಕ್ಕಂಥ ಭಗವಂತನಂತೆ ಈ ಶರೀರದೊಳಗಿರ್ತಕ್ಕಂಥ ಜೀವಾತ್ಮನೂ ಹುಟ್ಟು ಇಲ್ಲದವ ಆದುದರಿಂದ ಸಾವು ಇಲ್ಲದವ. ಅದಕ್ಕೊಂದು ದೃಷ್ಟಾಂತ ಶ್ಲೋಕದ ಕೊನೆಯ ಸಾಲಿನ ಆರಂಭದಲ್ಲಿ ವ್ಯೋಮೇವ, ವ್ಯೋಮ ಇವ, ಆಕಾಶದಂತೆ. ಆಕಾಶಕ್ಕೆ ಉತ್ಪತ್ತಿ ಇಲ್ಲ, ಆದ್ದರಿಂದ ಆಕಾಶಕ್ಕೆ ನಾಶ ಇಲ್ಲ. ಆಕಾಶದ ಉತ್ಪತ್ತಿ ಅಂದರೆ ಘಟಾಕಾಶ ಅಷ್ಟೇ. ಅದೇನು ಕೂಟಸ್ಥ ಆಕಾಶ, ನಿರ್ವಿಕಾರ ಆಕಾಶ, ಆಕಾಶ ಶಬ್ದವಾಚ್ಯವಾದ ಆಕಾಶ, ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಒಂದು ಮಡಿಕೆ ಮಾಡ್ತೀವಿ, ಅದರೊಳಗೆ ಆಕಾಶ ಇದೆ. ಮಡಿಕೆ ನಾಶ ಆಯಿತು, ಆ ಆಕಾಶ ಹೋಯಿತು. ಅಂದರೆ ಏನು? ಅಲ್ಲಿ ಆಕಾಶ ಏನು ಹೋಗಲೇ ಇಲ್ಲ. ನಿಮ್ಮ ಕಲ್ಪನೆ ಅದು. ಘಟಾಕಾಶ ಅನ್ನೋದು ನಿಮ್ಮ ಕಲ್ಪನೆ. ನಿಮ್ಮ ಕಲ್ಪನೆಯ ಆಕಾಶ ಹೋಯಿತು ಅಷ್ಟೇ. ಆಕಾಶಕ್ಕೆ ಮಡಿಕೆ ಬರೋದ್ರಿಂದಲೂ ಏನಾಗಲಿಲ್ಲ, ಮಡಿಕೆ ಹೋಗೋದ್ರಿಂದಲೂ ಏನಾಗಲಿಲ್ಲ. ಹಾಗೆ ಈ ಶರೀರಗಳು ಮಡಕೆಯಂತೆ ಅನಂತ ಆಕಾಶದಲ್ಲಿ ಬರ್ತವೆ ಹೋಗ್ತವೆ. ಆಕಾಶಕ್ಕೆ ಅದರಿಂದ ಏನಿಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಒಟ್ಟು ತಾತ್ಪರ್ಯ ಏನು ಶ್ಲೋಕದ್ದು? ಈ ಶ್ಲೋಕದಲ್ಲಿ ಎರಡು ಪ್ರಧಾನವಾದ ಸಂಗತಿಗಳನ್ನು ತಿಳಿಸಿದ್ದಾರೆ. ಆ ಎರಡು ಸಂಗತಿಗಳು ಏನು ಅನ್ನೋದನ್ನು ನೋಡಿ ಅವೆರಡಕ್ಕೆ ಪರಸ್ಪರ ಇರೋ ಸಂಬಂಧವನ್ನು ಆಮೇಲೆ ವಿಚಾರ ಮಾಡೋಣ. ಮೊದಲನೇ ಸಂಗತಿ ಬಾಹ್ಯ ಸೃಷ್ಟಿ, ಬ್ರಹ್ಮಾಂಡ ಸೃಷ್ಟಿಗೆ ಸಂಬಂಧಪಟ್ಟದ್ದು. ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧಿ ಅನ್ನೋ ಎರಡನೇ ಸಾಲಿನಿಂದ ಅದನ್ನು ಹೇಳ್ತಾ ಇದ್ದಾರೆ. ಭಾವಗಳ ಸ್ವಭಾವಕ್ಕೆ ಅನುಗುಣವಾದ ಸೃಷ್ಟಿ ಅಂದರೆ ಮಹದಾದಿ ತತ್ವಗಳ ಸ್ವಭಾವಕ್ಕೆ ಅನುಗುಣವಾದ ಈ ಬಾಹ್ಯ ಬ್ರಹ್ಮಾಂಡದ ಸೃಷ್ಟಿ, ಇದು ಮೊದಲ ಸಂಗತಿ. ಎರಡನೇ ಸಂಗತಿ ಅದೇ ಶಬ್ದದಿಂದ ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧಿ, ಜೀವರ ಸ್ವಭಾವಕ್ಕೆ ಅನುಗುಣವಾದ ಕರ್ಮಗಳ ಸೃಷ್ಟಿ ಅಂದರೆ ಅವರವರ ಸಾಧನ. ಯಾವುದರಿಂದ? ಈ ಪಿಂಡಾಂಡದಿಂದ. ಈ ಎರಡನ್ನೂ ಮಾಡಿಸುವವ ಸ ಏವ ಭಗವಾನ್, ಆ ಭಗವಂತನೇ. ಇದಿಷ್ಟು ಮೊದಲ ಎರಡು ಸಾಲುಗಳಲ್ಲಿ ಹೇಳಿದ ವಿಷಯ. ಮುಂದಿನ ಎರಡು ಸಾಲುಗಳಲ್ಲಿ ಹೇಳಿದ ವಿಷಯ, ಶರೀರ ನಾಶ ಆದಮೇಲೆ ಜೀವಾತ್ಮ ನಾಶ ಆಗದೆ ಅವನ ಕರ್ಮಗಳಿಗೆ ಅನುಗುಣವಾದ ಶ್ರೇಯಸ್ಸನ್ನು ಪರಮಾತ್ಮನಿಂದ ಪಡಿತಾನೆ.
ಶ್ರೇಯಸ್ ಶಬ್ದಕ್ಕೆ ಪುರುಷಾರ್ಥಗಳು ಅಂತ ಅರ್ಥ. ಅದರಲ್ಲೂ ಶ್ರೇಷ್ಠವಾದ ಪರಮ ಪುರುಷಾರ್ಥ, ಮೋಕ್ಷರೂಪವಾದ ಪುರುಷಾರ್ಥ ಅಂತ ಅರ್ಥ. ಇಲ್ಲಿ ಎರಡು ಬೇರೆ ಬೇರೆ ಸಂಗತಿಗಳನ್ನು ಹೇಳಿಬಿಟ್ರ. ಮೊದಲಿನ 2 ಸಾಲಿನಿಂದ ಒಂದು ವಿಷಯ, ಎರಡನೇ ಸಾಲಿನಿಂದ ಒಂದು ವಿಷಯ. ಒಂದಕ್ಕೊಂದು ಏನಾರು ಸಂಬಂಧ ಇದೆಯಾ? ಇಲ್ಲದೇ ಇದ್ದರೆ ಅವುಗಳನ್ನು ಒಟ್ಟಿಗೆ ಯಾಕೆ ಒಂದು ಶ್ಲೋಕದಲ್ಲಿ ಹೇಳಿದರು? ಇದೆ ಅಂತ ಆದರೆ ಆ ಸಂಬಂಧ ಎಂಥದ್ದು? ಇದು ಶ್ಲೋಕ ಓದಿದಾಗ ಸ್ಪಷ್ಟವಾಗೋದಿಲ್ಲ. ಟಿಪ್ಪಣಿಕಾರರು ಸ್ಪಷ್ಟಪಡಿಸ್ತಾರೆ. ನಾನು ಕರ್ಮಕರ್ತು ಅತ್ರೈವ ಮರಣ ದರ್ಶನಾತ್ ತದನಂತರಂ ಕಥಂ ಸ್ವರ್ಗಮೋಕ್ಷಾದಿ ಫಲಂ ಸ್ಯಾತ್ ಇತ್ಯಾಶಂಕ್ಯ ಆಹ ದೇಹೇ ಇತಿ. ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧಿ ಅನ್ನೋ 2ನೇ ಸಾಲಿನಿಂದ ತತ್ವಗಳಿಂದ ಬ್ರಹ್ಮಾಂಡದ ಸೃಷ್ಟಿ ಹಾಗೂ ಜೀವಸ್ವಭಾವಕ್ಕೆ ಅನುಗುಣವಾದ ಜೀವಿಗಳ ಸಾಧನೆಗಳನ್ನು ಹೇಳಿ ಆ ಜೀವ ಸಾಧನೆಗೆ ಫಲ ಮತ್ತು ತತ್ವಸ್ವಭಾವಕ್ಕೆ ಅನುಗುಣ ಸೃಷ್ಟಿ ಇವೆರಡೂ ಭಗವಂತನಿಂದ ಅನ್ನೋದನ್ನು ಸ ಏವ ಶ್ರೇಯಸಾಂ ವಿಭುಹು ಅನ್ನೋ ಶಬ್ದದಿಂದ ತಿಳಿಸಿದ್ರಲ್ಲ, ಅದರ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಏನು ಪ್ರಶ್ನೆ? ಕರ್ಮ ಮಾಡಿದ ಜೀವಿಗಳು ನಮ್ಮ ಕಣ್ಣೆದುರೇ ಮರಣ ಹೊಂದೋದನ್ನು ನಾವು ಕಾಣ್ತೇವೆ. ಸತ್ಕರ್ಮಗಳನ್ನೇ ಮಾಡಿರಲಿ, ದುಷ್ಕರ್ಮಗಳನ್ನೇ ಮಾಡಿರಲಿ, ಅವರ ಜೀವಿತದ ಅವಧಿಯಲ್ಲಿ ಕರ್ಮಗಳನ್ನು ಮಾಡಿದ ಜೀವಿಗಳು ನಮ್ಮ ಕಣ್ಣೆದುರು ಮರಣ ಹೊಂದೋದನ್ನು ನಾವು ಕಾಣ್ತೇವೆ. ಶಾಸ್ತ್ರಗಳು ಏನು ಹೇಳ್ತವೆ? ಸ್ವರ್ಗ ಸಿಗ್ತದೆ, ಮೋಕ್ಷ ಸಿಗ್ತದೆ, ಯಾವ್ಯಾವುದೋ ಲೋಕ ಸಿಗ್ತದೆ ಅಂತ ಶಾಸ್ತ್ರದ ವಾಕ್ಯಗಳು ಹೇಳಿದರೆ ಅದನ್ನು ಒಪ್ಪೋದು ಹೇಗೆ ಅನ್ನೋ ಪ್ರಶ್ನೆಗೆ ದೇಹೇ ಅನ್ನೋ 3ನೇ ಸಾಲಿನಿಂದ ಮತ್ತು ವ್ಯೋಮೇವ ಅಂತ 4ನೇ ಸಾಲಿನಿಂದ ಉತ್ತರವನ್ನು ನೀಡ್ತಾ ಇದ್ದಾರೆ. ಹೀಗೆ ಆ ಮೊದಲಿನ 2 ಸಾಲಿಗೂ ಮುಂದಿನ 2 ಸಾಲಿಗೂ ಸಂಬಂಧ. ಏನು ಉತ್ತರ ಕೊಟ್ಟರು ಕೊನೆಯ 2 ಸಾಲುಗಳಿಂದ? ಈ ಪ್ರಪಂಚದಲ್ಲಿ 2 ಸ್ವಭಾವದ ವಸ್ತುಗಳು, ನಿರಂತರ ಬದಲಾಗುವ ಹಾಗೂ ಎಂದೂ ಬದಲಾಗದ ವಸ್ತುಗಳು. ಸ್ವಭಾವಸ್ತು ಪ್ರವರ್ತತೆ ಅಂತ ಗೀತೆಯಲ್ಲಿ ಹೇಳಿದ ಹಾಗೆ ಈ 2 ವಿಧದ ಸ್ವಭಾವಗಳು ಎಂದೂ ಬದಲಾಗೋದಿಲ್ಲ. ಉದಾಹರಣೆಗೆ, ಈ ಶರೀರ ಶೀರ್ಯತೆ ಇತಿ ಶರೀರ, ನಾಶ ಆಗುವ ಸ್ವಭಾವ, ಇದು ಬದಲಾಗುವಂಥದ್ದಲ್ಲ. ಇದರೊಳಗಿರೋ ಆತ್ಮ ನಾಶ ಆಗದ ಸ್ವಭಾವ, ಅದು ಬದಲಾಗುವಂಥದ್ದಲ್ಲ. ಎಷ್ಟು ಯುಗಗಳು ಉರುಳಿದರೂ, ಎಷ್ಟು ಬದಲಾವಣೆಗಳು ಬಂದರೂ ಆತ್ಮ ಎಂದೂ ಸಾಯೋದಿಲ್ಲ, ಇಲ್ಲವಾಗೋದಿಲ್ಲ. ಈ ಶರೀರ ಎಂದೂ ನಾಶವಾಗದೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಶರೀರದ ಸ್ವಭಾವ ನಾಶ ಆಗುವಂಥದ್ದು, ಆತ್ಮನ ಸ್ವಭಾವ ನಾಶ ಆಗದೆ ಇರುವಂಥದ್ದು. ವಸ್ತುಗಳು ಅದರದರ ಸ್ವಭಾವಗಳನ್ನು ಅನುಸರಿಸಿ ಅಸ್ತಿತ್ವದಲ್ಲಿ ಉಳಿತಾವೆ. ಶರೀರವನ್ನು ಎಂದೆಂದೂ ಹಾಳಾಗದಂತೆ ಇರಿಸುವುದು ಅಶಕ್ಯ. ಹೇಗೋ ಹಾಗೆ ಆತ್ಮನನ್ನು ನಾಶ ಮಾಡೋದು ಅಶಕ್ಯ, ಅಸಂಭವ. ಭಗವದ್ಗೀತೆಯ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅನ್ನೋ ಶ್ಲೋಕವನ್ನು ನೆನಪಿಗೆ ತರುವಂಥ ಮಾತುಗಳಿದು. ವಿನಾಶಿ ಪದಾರ್ಥಗಳು ನಾಶ ಹೊಂದುತ್ತಾವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಲ್ಲ ನಮಗೆ. ಯಾಕೆ? ನಮ್ಮ ಸುತ್ತಲೂ ಅದಕ್ಕೆ ಅಸಂಖ್ಯ ದೃಷ್ಟಾಂತಗಳು ಸಿಗುತ್ತವೆ. ಮಣ್ಣು, ನೀರು, ಬೆಂಕಿಯಿಂದ ಪರಿಣಾಮ ಹೊಂದಿ ಮಡಕೆ ಸಿದ್ಧವಾಗ್ತದೆ, ಮಣ್ಣಿನ ಮಡಕೆ ನಮ್ಮ ಕಣ್ಣೆದುರೇ ನಾಶ ಹೊಂದ್ತದೆ. ಈ ಶರೀರದಲ್ಲಿ ಸೆಲ್ ಅಂತ ಹೇಳ್ತೀವಿ, ಪ್ರತಿನಿತ್ಯ ಸೆಲ್ಗಳು ಸಾಯ್ತಾವೆ, ಹೊಸ ಸೆಲ್ಗಳ ಉತ್ಪಾದನೆ ನಡೀತಾನೇ ಇದೆ. ಹಾಗೆ ಮಣ್ಣಿನ ಮಡಕೆಯಲ್ಲಿ ಉತ್ಪಾದನೆ ನಾಶ ಕಾಣ್ತೀವೋ ಹಾಗೆ ಈ ಶರೀರದಲ್ಲೂ ಕೂಡ ಉತ್ಪಾದನೆ ನಾಶ ನಮಗೆ ನಿತ್ಯ ಅನುಭವಕ್ಕೆ ಬಂದಿರತಕ್ಕಂಥ ಸಂಗತಿ. ಮಣ್ಣಿನ ಭಾಗ ಮಣ್ಣಿಗೆ, ನೀರಿನ ಭಾಗ ನೀರಿಗೆ, ಬೆಂಕಿಯ ಭಾಗ ತೇಜಸ್ಸಿಗೆ. ಶರೀರ ನಿರ್ಮಾಣಕ್ಕೆ ಕಾರಣವಾದ ಸಪ್ತಧಾತುಗಳು
ಮಣ್ಣು ನೀರು ಬೆಂಕಿಗಳಲ್ಲಿ ಸೇರಿ ಹೋಗ್ತವೆ. ಇನ್ನು ಉಳಿದ ವಾಯು ಆಕಾಶ, ಉಪಾಧಿ ನಾಶ ಆದ ಬಳಿಕ, ಅಂದರೆ ಈ ಶರೀರ ಅನ್ನೋ ಉಪಾಧಿ ಮೀಡಿಯಾ ಅಂತ ಅರ್ಥ. ಉಪಾಧಿ ಅಂದರೆ ಅದು ನಾಶ ಆದ ಬಳಿಕ ವಾಯು ಆಕಾಶ ಮೊದಲಿದ್ದಂತೆ ಇರ್ತವೆ. ಶರೀರಗಳು ಇರಲಿ ಬಿಡಲಿ, ಆ ಆಕಾಶ ವಾಯುಗಳ ಅಸ್ತಿತ್ವದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇದಿಷ್ಟು ನಾಶ ಹೊಂದುವ ವಸ್ತುಗಳ ಕಥೆ, ಪಾಂಚಭೌತಿಕ ಪದಾರ್ಥಗಳ ಕಥೆ ನಮಗೆ ಸುಪರಿಚಿತ ವಿಷಯ, ಇದರಲ್ಲೇನು ಹೊಸದಿಲ್ಲ. ಇನ್ನು ನಾಶ ಹೊಂದದ ವಸ್ತುಗಳು ಅಂತ ಹೇಳಿದ್ವಿಯಲ್ಲ, ಎರಡನೇ ಬಗೆ. ಅವಕ್ಕೇನು ದೃಷ್ಟಾಂತ? ಅರ್ಥ ಮಾಡ್ಕೋಬೇಕಾದ್ರೆ ಏನಾರ ದೃಷ್ಟಾಂತ ಕೊಡಬೇಕಲ್ಲ. ನಾಶ ಹೊಂದುವ ವಸ್ತುಗಳಿಗೆ ಇಷ್ಟು ದೃಷ್ಟಾಂತ ಕೊಟ್ರಿ, ನಾಶ ಹೊಂದದ ವಸ್ತುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ದೃಷ್ಟಾಂತ ಕೊಡ್ರಿ. ಆ ದೃಷ್ಟಾಂತಗಳು ಸಿಗೋದು ಕಷ್ಟ. ಸತತವಾಗಿ ನಾಶ ಹೊಂದುವ, ಸತತವಾಗಿ ಬದಲಾವಣೆಗೆ ಪರಿವರ್ತನೆಗೆ ಒಳಗಾಗುವ ಪ್ರಪಂಚದಲ್ಲಿ ನಾವಿದ್ದೇವೆ. ನಾಶ ಹೊಂದದ ಪದಾರ್ಥಗಳು ಇವೆ ಅಂತ ನಮಗೆ ಕನ್ವಿನ್ಸ್ ಮಾಡಿಸ್ಲಿಕ್ಕೆ ಕೆಲವು ದೃಷ್ಟಾಂತಗಳನ್ನು ಕೊಡಿ. ಇಲ್ಲದೇ ಇದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ನಮಗೆ ಅನುಭವಕ್ಕೆ ಬಂದ ಒಂದು ವಸ್ತುವನ್ನು ಇಲ್ಲಿ ದೃಷ್ಟಾಂತವಾಗಿ ಹೇಳ್ತಾ ಇದ್ದಾರೆ. ಏನದು? ವ್ಯೋಮೇವ, 4ನೇ ಸಾಲಿನ ಮೊದಲ ಶಬ್ದ. ಇದು ಒಂದೇ ನಮಗೆ ಅರ್ಥ ಆಗೋ ದೃಷ್ಟಾಂತ. ಇದು ಒಂದೇ ನಿತ್ಯ ಪದಾರ್ಥನ ನಾಶ ಆಗದೇ ಇರೋದು ಏನಲ್ಲ. ಈ ಹಿಂದೆ ನೋಡಿದಂತೆ ನಿತ್ಯ ಪದಾರ್ಥಗಳು ಬೇರೆ ಇವೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಅಂತ ಭಾಗವತದಲ್ಲಿ ಹಿಂದೆ ಅದನ್ನು ಲಿಸ್ಟ್ ಮಾಡಿ ಹೇಳಿದ್ದಾರೆ. ಇವಿಷ್ಟು ನಿತ್ಯ ವಸ್ತುಗಳು: ದ್ರವ್ಯ, ಕರ್ಮ, ಕಾಲ, ಜೀವ ಸ್ವಭಾವ, ಜೀವ, ಪರಮಾತ್ಮ. ಆದರೆ ಯಾವೂ ನಿತ್ಯ ಅಂತ ನಮ್ಮ ಅನುಭವಕ್ಕೆ ಬಂದಿರುವಂಥವು ಅಲ್ಲ. ಶಾಸ್ತ್ರ ಹೇಳ್ತದೆ, ಜನಸಾಮಾನ್ಯರ ಅನುಭವಕ್ಕೆ ಬಂದಿರತಕ್ಕಂಥ ಏಕೈಕ ನಿತ್ಯ ಪದಾರ್ಥ ಆಕಾಶ. ಅದಕ್ಕಾಗಿ ಶಾಸ್ತ್ರಕಾರರು ಇಲ್ಲಿ ವ್ಯೋಮೇವ, ವ್ಯೋಮ ಅಂದರೆ ಆಕಾಶ, ವ್ಯೋಮ ಇವ, ಆಕಾಶದಂತೆ ಅಂತ ಅದನ್ನು ದೃಷ್ಟಾಂತವಾಗಿ ನೀಡಿದ್ದಾರೆ. ಅನಿತ್ಯವಾದ ಪಂಚಭೂತಗಳಿಂದ ನಿರ್ಮಿತ ಜಗತ್ತು. ಅಂತಹ ಅನಿತ್ಯ ಜಗತ್ತಿನ ಭಾಗ ಈ ಅನಿತ್ಯ ಜಡ ಶರೀರ. ಅದರ ಮೇಲೆ ನಾನು, ನನ್ನದು ಅನ್ನುವ ಅಭಿಮಾನ. ಒಂದು ದಿವಸ ನರಿ ನಾಯಿಗಳಿಗೆ ಆಹಾರವಾಗಿ ಹೋಗ್ತಕ್ಕಂಥದ್ದು. ಅದು ನನ್ನದು ಅಂತ ಆ ಜಡ ಶರೀರದೊಳಗಿರ್ತಕ್ಕಂಥ ಚೇತನನಿಗೆ ಬಹುಕಾಲ ಆ ಶರೀರದೊಳಗಿದ್ದು ಇದು ನನ್ನದು ಅನ್ನೋ ಅಭಿಮಾನ ಬೆಳೆದಿರ್ತದೆ. ಶಾಸ್ತ್ರವನ್ನು ತಿಳಿದವ ನಾನು, ನನ್ನದು ಅನ್ನೋ ಅಭಿಮಾನ, ಈ ಶರೀರದ ಮೇಲಿನ ಅಭಿಮಾನ ಬಿಟ್ಟು ಆಕಾಶದಂತೆ ನಿತ್ಯನಾದ ಅಜ ಆದ ಆ ಭಗವಂತನ ಜ್ಞಾನ ಮಾಡಿಕೊಂಡು ಪರಮಶ್ರೇಯಸ್ಸು ಎನಿಸಿದ ಮೋಕ್ಷವನ್ನು ಭಗವಂತನ ಅನುಗ್ರಹದಿಂದ ಸಾಧಿಸಬೇಕು. ಇದು ಈ ಶ್ಲೋಕದ ಸಾರ. ಮುಂದಿನ ಶ್ಲೋಕ ನೋಡೋಣ. ಶ್ಲೋಕ 51, 52. ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ ಸಂಗ್ರಹೋಯಂ ವಿಭೂತೀನಾಂ ತ್ವಮೇತದ್ ವಿಪುಲೀಕುರು. ಸಂಗ್ರಹೋಯಂ ವಿಭೂತೀನಾಂ ತ್ವಮೇತದ್ ವಿಪುಲೀಕುರು. ಯಥಾ ಹರೌ ಭಗವತಿ ನೃಣಾಂ ಭಕ್ತಿರ್ಭವಿಷ್ಯತಿ ಸರ್ವಾತ್ಮನಿ ಅಖಿಲಾಧಾರೆ ಇತಿ ಸಂಕಲ್ಪ್ಯ ವರ್ಣಯ. ಇದಂ ಭಾಗವತಂ ನಾಮ ಯನ್ಮೇ ಭಗವತ ಉದಿತಂ. ಈ ಭಾಗವತ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳು. ಇಲ್ಲಿ ನೋಡಿ, ಒಂದು ಅರ್ಥವನ್ನು ಹೇಳಿದ್ದಾರೆ. ಇದಂ ಭಾಗವತಂ ನಾಮ, ಭಾಗವತ ಅಂತ ಯಾಕೆ ಇದಕ್ಕೆ ಹೆಸರು? ಭಗವತೋದಿತಂ, ಭಗವತ ಉದಿತಂ, ಭಗವಂತನಿಂದಲೇ ಹೇಳಲ್ಪಟ್ಟದ್ದು. ಬ್ರಹ್ಮದೇವರಿಗೆ
ಭಗವಂತನಿಂದ ಈ ಭಾಗವತದ ಉಪದೇಶ. ಅಂಥ ಭಗವಂತನಿಂದಲೇ ಉಪದಿಷ್ಟವಾದ ಭಾಗವತವನ್ನು ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಬ್ರಹ್ಮನಾರದ ಸಂವಾದ ಈಗ ನಾವು ನೋಡ್ತಾ ಇರೋ ಭಾಗ. ಆದ್ದರಿಂದ ಭಗವತ ಉದಿತಂ, ಈ ಅರ್ಥದಲ್ಲಿ ಇದು ಕೂಡ ಭಗವದ್ಗೀತೆ. ಭಗವದ್ಗೀತೆ ಅಂದ್ರೇನು? ಭಗವತ ಗೀತಂ, ಭಗವಂತನಿಂದ ಹಾಡಲ್ಪಟ್ಟದ್ದು, ಭಗವಂತನಿಂದ ಹೇಳಲ್ಪಟ್ಟದ್ದು. ಇದು ಭಗವತ ಉದಿತಂ. ಆದ್ದರಿಂದ ಆ ಅರ್ಥದಲ್ಲಿ ಇದು ಭಗವದ್ಗೀತೆ ಹೌದು. ಆದರೆ ಅದಕ್ಕಿಂತ ಹೆಚ್ಚಿನದು. ಯಾಕೆ? ಭಾಗವತ ಅಂದರೆ ಭಗವದ್ಭಕ್ತರ ಕಥೆ. ಭಗವದ್ಗೀತೆಯಲ್ಲೂ ಕೆಲ ಭಗವದ್ಭಕ್ತರ ಉಲ್ಲೇಖ ಬರ್ತದೆ. ಅವರ ಕಥೆ ಚರಿತ್ರೆ ಹೇಳಲಿಕ್ಕೆ ಹೊರಟ ಗ್ರಂಥ ಅದಲ್ಲ. ಭಾಗವತದಲ್ಲಿ ನೂರಾರು ಭಗವದ್ಭಕ್ತರ ಕಥಾನಕ, ಅವರ ಸಾಧನಾ ಮಾರ್ಗ, ಅದನ್ನು ಭಕ್ತ ಓದ್ತಾನೆ. ಅದು ಬಹಳ ಉಪಕಾರಿ ಭಕ್ತರಿಗೆ. ಅಷ್ಟು ಮಾತ್ರ ಅಲ್ಲ, ಭಗವಂತನದೇ ಅನೇಕ ಅವತಾರಗಳ ಕಥೆ. ಕೊನೆಗೆ ಕೃಷ್ಣ ಚರಿತ್ರೆ, ಅವನ ಅವತಾರದ ಆರಂಭದಿಂದ ಶುರುವಾಗಿ ಪರಂಧಾನದವರೆಗೆ ವಿಸ್ತಾರವಾಗಿ ಶ್ರೀಕೃಷ್ಣ ಚರಿತ್ರೆಯನ್ನು ಈ ಭಾಗವತದಲ್ಲಿ ನೋಡ್ತೇವೆ. ಈ ದೃಷ್ಟಿಯಿಂದ ಇದು ಭಗವದ್ಗೀತೆಗಿಂತ ವೈಶಿಷ್ಟ್ಯಪೂರ್ಣವಾದ ಗ್ರಂಥ. ಅದರಲ್ಲೂ ದ್ವಿತೀಯ ಸ್ಕಂದದ ಈ 7ನೇ ಅಧ್ಯಾಯ ಭಗವಂತನ ಸಂಗ್ರಹೋಯಂ ವಿಭೂತೀನಾಂ, ಭಗವಂತನ ವಿಭೂತಿಗಳ ಸಂಗ್ರಹ ಇದು. ಅಂದರೆ ಅವತಾರಗಳ ಸಂಗ್ರಹ. ಓ ನಾರದನೇ, ಇದನ್ನು ನೀನು ವಿಸ್ತಾರವಾಗಿ ಆಸಕ್ತರಿಗೆ, ಭಗವದ್ಭಕ್ತರಿಗೆ ನಿರೂಪಣೆ ಮಾಡು. ತ್ವಂ ಏತತ್ ವಿಪುಲೀಕುರು, ಇದನ್ನು ವಿಸ್ತಾರವಾಗಿ ಹೇಳು ಆಸಕ್ತ ಭಗವದ್ಭಕ್ತರಿಗೆ. ಯಾಕೆಂದರೆ ಅವರ ಸಾಧನೆಗೆ ಇದು ಬಹುಪಕಾರಿ. ಹೇಗೆ ಹೇಳಬೇಕು ಭಾಗವತವನ್ನು? ಬರೀ ನಾರದರಿಗೆ ಹೇಳಿರ್ತಕ್ಕಂಥ ಮಾತಲ್ಲ, ಎಲ್ಲ ಭಾಗವತ ಪ್ರವಚನಕಾರರಿಗೆ ಇಲ್ಲಿ ಬ್ರಹ್ಮದೇವರು ನೀಡಿದ ಉಪದೇಶ. ಭಾಗವತ ಹೇಗೆ ಹೇಳಬೇಕು? ಯಥಾ ಹರೌ ಭಗವತಿ ನೃಣಾಂ ಭಕ್ತಿರ್ಭವಿಷ್ಯತಿ ಸರ್ವಾತ್ಮನಿ ಅಖಿಲಾಧಾರೆ. ಸರ್ವಾತ್ಮನಿ ಅಖಿಲಾಧಾರೆ ಹರೌ ಭಗವತಿ ಯಥಾ ನೃಣಾಂ ಭಕ್ತಿರ್ಭವಿಷ್ಯತಿ. ಕೇಳುಗರಲ್ಲೇ ಭಕ್ತಿರಸ ಉಕ್ಕೋ ಹಾಗೆ ಹೇಳಬೇಕು. ಭಾವಗಳು ಪ್ರಚೋದಿತ ಆಗಬೇಕು. ಯಾಕೆ? ಆ ಭಗವಂತನ ಕಥೆಯನ್ನು ಕೇಳ್ತಾ ಕೇಳ್ತಾ ಭಕ್ತಿರಸ ಉಕ್ಕಬೇಕು. ರಸೋ ವೈ ಸಹ ಅಂತ ಉಪನಿಷತ್ತು ಹೇಳ್ತದೆ. ಅವನ ಹೆಸರು ರಸ. ಅವನ ಕಥಾನಕಗಳು ಒಂದೊಂದು ಕೂಡ ರಸಘಟ್ಟಗಳು. ರಸಂ ಹಿ ಲಬ್ಧ್ವಾ ಆನಂದೀ ಭವತಿ, ಉಪನಿಷತ್ತು ಹೇಳೋ ಮಾತು. ರಸಂ ಹಿ ಲಬ್ಧ್ವಾ ಆನಂದೀ ಭವತಿ. ಕೇಳುಗರಿಗೆ ಆನಂದ ಆಗಬೇಕು, ರಸಾಸ್ವಾದನೆ ಆಗಬೇಕು, ಆಸ್ವಾದ್ಯ ಅನ್ನಿಸ್ಬೇಕು. ಹಾಗೆ ವರ್ಣಯ, ವರ್ಣಿಸಿ ಹೇಳಪ್ಪ. ಹೀಗೆ ವರ್ಣಯತಃ ಭಗವಂತನ ಗುಣಗಾನವನ್ನು ಮಾಡುವವನ ಮತ್ತು ಅದನ್ನು ಕೇಳುವವನ ಆತ್ಮ ನಮುಹ್ಯತಿ. ಕೊನೆ ಶ್ಲೋಕದಲ್ಲಿ 52ನೇ ಶ್ಲೋಕದಲ್ಲಿ ಹೇಳಿದ ಕೊನೆಯ ಶಬ್ದ ಆತ್ಮ ನಮುಹ್ಯತಿ. ಅಂಥವನ ಆತ್ಮ ಹೀಗೆ ಭಗವಂತನ ಕಥಾನಕಗಳನ್ನು ಭಕ್ತಿರಸ ಉದ್ರಿಕ್ತವಾಗೋ ಹಾಗೆ ಅನುಭವಿಸಿ ಹೇಳುವವ, ಅದನ್ನು ಕೇಳಿ ಆನಂದ ಪಡುವವ, ಇಂಥವನ ಆತ್ಮ ನಮುಹ್ಯತಿ, ಮಾಯೆಯಿಂದ ಮೋಹಗೊಳ್ಳದೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುತ್ತಾ ಇದೆ ಅಂತ ಬ್ರಹ್ಮದೇವರು ನಾರದರಿಗೆ ತಿಳಿಸಿದರು ಎಂಬಲ್ಲಿಗೆ ದ್ವಿತೀಯ ಸ್ಕಂಧದ 7ನೇ ಅಧ್ಯಾಯ ಯಥಾಶಕ್ತಿ ನಿರೂಪಿಸಿದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ಇನ್ನೂ ಸಮಯ ಇದೆ.
ಪ್ರಶ್ನೆಗಳಿಗೆ ಹೋಗೋ ಮೊದಲು ತರ್ಕದ ಬಗ್ಗೆ ಮಾತಾಡ್ತಿದ್ದಾಗ ಕೆಲವು ಅಂಶಗಳು ಉಳಿದಿವೆ ಅಂತ ಬಹುಕಾಲದಿಂದ ಹೇಳ್ತಾ ಬರ್ತಾ ಇದ್ದೇನೆ. ಅದನ್ನಿವತ್ತು ಮುಗಿಸಿಬಿಡೋಣ. ಏನು ತರ್ಕ ಅಂದರೆ, ಸಾಮಾನ್ಯ ಅರ್ಥದಲ್ಲಿ ಯುಕ್ತಿ, ವಿಮರ್ಶೆ, ರೀಸನಿಂಗ್ ಇದಿಲ್ಲದೆ ಜ್ಞಾನಕ್ಷೇತ್ರದಲ್ಲಿ ಯಾವುದೇ ಜ್ಞಾನಕ್ಷೇತ್ರ ತಗೊಳ್ಳಿ, ಏನಾದರೂ ಕಲೀಲಿಕ್ಕೆ ಸಾಧ್ಯವ? ಹಾಗೆ ತರ್ಕ ಅನ್ನೋ ಶಬ್ದದ ಪರಿಚಯ ಇಲ್ಲದೇ ಇದ್ದವರು ಯಾವುದೇ ಕ್ಷೇತ್ರದ ವಿಷಯ ತಿಳಿಲಿಕ್ಕೆ ತರ್ಕದ ಕೆಲಮಟ್ಟಿನ ಉಪಯೋಗ ಮಾಡಿಯೇ ಮಾಡ್ತಾರೆ. ನಿಮಗೊಂದು ಲೌಕಿಕ ಉದಾಹರಣೆ ಹೇಳ್ತೇನೆ. ಒಂದು ವೇಳೆ ಒಬ್ಬ ಹೇಳಿದ ಅಂತ ಇಟ್ಕೊಳ್ಳಿ, ಏನಂತ, ಮಮ ಕರ್ಣಂ ಗಜಃ ಪ್ರವಿಶ್ಯ ಗರ್ಜತಿ ಅಂತ ಹೇಳಿದ. ನನ್ನ ಕಿವಿ ಒಳಗಡೆ ಒಂದು ಆನೆ ಪ್ರವೇಶ ಮಾಡಿ ಗರ್ಜಿಸ್ತು ಅಂತ. ಕೇಳುವವ ಏನಂತಾನೆ, ಇದು ಸುಳ್ಳು, ಇದು ಅಸಂಭಾವಿತ. ಹೀಗನ್ನುವಾಗ ಅವನು ಅಸಂಭವ ಅನ್ನೋ ತರ್ಕದ ದೋಷ ಹೇಳ್ತಾ ಇದ್ದಾನೆ. ತರ್ಕಶಾಸ್ತ್ರದ ಮಾತಿನ ದೋಷಗಳನ್ನು ನಿರೂಪಣೆ ಮಾಡುವಾಗ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ ಈ ದೋಷತ್ರಯ ರಹಿತವಾಗಿರಬೇಕು, ಅದಕ್ಕೆ ಲಕ್ಷಣ ಅಂತಾರೆ ಇತ್ಯಾದಿಯಾಗಿ ತರ್ಕಶಾಸ್ತ್ರದಲ್ಲಿ ಬರ್ತದೆ. ಈ ಸಾಮಾನ್ಯ ಮನುಷ್ಯ ತರ್ಕ ಓದದೇ ಇರುವವ ಅಸಂಭವ, ಇದು ನಿನ್ನ ಕಿವಿ ಒಳಗಡೆ ಆನೆ ಒಳಗೆ ಪ್ರವೇಶ ಮಾಡೋದು ಅಂದ್ರೇನು, ಗರ್ಜಿಸೋದು ಅಂದ್ರೇನು, ಅಸಂಭಾವಿತವಾದ ಮಾತು ಅಂತ ನಗ್ತಾನೆ. ಆ ಅಸಂಭವ ಅನ್ನೋ ತರ್ಕದ ದೋಷವನ್ನು ತನಗೆ ತಿಳಿಯಲಾರದೆ ಹೇಳ್ತಾ ಇದ್ದಾನೆ. ತರ್ಕಶಾಸ್ತ್ರದಲ್ಲಿ ಹೇಳಿದ ಅಸಂಭವ ಅನ್ನೋ ದೋಷ ತರ್ಕಶಾಸ್ತ್ರದ ಪಾರಿಭಾಷಿಕ ಶಬ್ದ, ಅದು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ. ತರ್ಕ, ವ್ಯಾಕರಣ ಮುಂತಾದ ಶಾಸ್ತ್ರಗಳು ಸಾಮಾನ್ಯ ವ್ಯವಹಾರದಿಂದಲೇ ಬೆಳೆದು ಬಂದಂಥ ಶಾಸ್ತ್ರಗಳು. ವ್ಯಾಕರಣಶಾಸ್ತ್ರವೂ ಅಷ್ಟೆ. ಏನೇನು ವ್ಯವಹಾರದಲ್ಲಿ ಪ್ರಯೋಗಗಳಿದೆ ಅವೆಲ್ಲ ಒಂದು ವ್ಯಾಕರಣಶಾಸ್ತ್ರದ ಚೌಕಟ್ಟಿನೊಳಗೆ ಕೂಡಬೇಕು ಅನ್ನೋ ಉದ್ದೇಶದಿಂದ ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಅವುಗಳಿಗೆ ವ್ಯಾಕರಣದ ಸೂತ್ರಗಳನ್ನು ಹೆಣೆದು ಆ ಸೂತ್ರಗಳ ಬೌಂಡರೀಸ್, ಅದರ ಮಿತಿಗಳಲ್ಲಿ, ಸೀಮೆಗಳಲ್ಲಿ ಯಾವುವು ಸೇರೋದಿಲ್ವೋ ಅದಕ್ಕೆ ವಾರ್ತಿಕ ಮತ್ತೊಂದು ಅಂಥೇಳಿ ರಚನೆ ಮಾಡಿ ಅವನ್ನು ಟು ಇನ್ಕ್ಲೂಡ್ ದೆಮ್, ವ್ಯಾಕರಣಶಾಸ್ತ್ರದ ಪರಿಧಿ ಒಳಗೆ ಅವೆಲ್ಲ ಸೇರಬೇಕು. ಹೀಗೆ ವ್ಯವಹಾರವನ್ನು ಅನುಸರಿಸಿ ವ್ಯವಹಾರವನ್ನು ಅನುಸರಿಸಿ ಅದನ್ನು ಒಂದು ವ್ಯವಸ್ಥಿತ ರೂಪ ಅದಕ್ಕೆ ನೀಡಲಿಕ್ಕೆ ಈ ಶಾಸ್ತ್ರಗಳ ರಚನೆ ಆಗಿದೆ. 3 ವಿಧ ಪದಾರ್ಥಗಳು ಈ ಪ್ರಪಂಚದಲ್ಲಿ. ಅವುಗಳನ್ನು ಅಳೆಯಲಿಕ್ಕೆ 3 ವಿಧ ಪ್ರಮಾಣಗಳು. ಪ್ರಮಾಣ ಅಂದರೆ ಮತ್ತೇನೂ ಅಲ್ಲ, ಮೆಜರ್ಮೆಂಟ್ಸ್. ಪ್ರಮೇಯ ಅಂದರೆ ವಸ್ತುಗಳು, ಯಾವುದನ್ನು ನೀವು ಅಳಿತೀರೋ, ವಿಷಯಗಳು, ವಸ್ತುಗಳು, ಅವು ಪ್ರಮೇಯ. ಯಾವುದರಿಂದ ಅಳಿತೀರೋ ಅವು ಪ್ರಮಾಣ. 3 ವಿಧದ ಪ್ರಮೇಯಗಳು ಇರೋದರಿಂದ 3 ವಿಧದ ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಶಬ್ದ. ಶಬ್ದ ಅಂದರೂ ಒಂದೇ, ವೇದ ಅಂದರೂ ಒಂದೇ. ವೇದ ವಿಶೇಷ, ಇದು ಶಬ್ದ ವಿಶೇಷ ವೇದ. ಹೀಗೆ ವಿಭಾಗ ಮಾಡಿದ್ದು ಕೂಡ ತರ್ಕದ ಆಧಾರದ ಮೇಲೇನೆ. ಕೆಲವರು ಆಕ್ಷೇಪ ಮಾಡ್ತಾರೆ, ಉಪಮಾನ ಅಂತ ಉಂಟಲ್ಲ, ಅದನ್ನು ನೀವು ಪರಿಗಣಿಸಲಿಲ್ಲ, ಅದನ್ನು ಅನುಮಾನದಲ್ಲೇ ಸೇರ್ತದೆ ಅಂತ ಹೇಳ್ತಾರೆ. ಮತ್ತೊಬ್ಬರು ಪ್ರಶ್ನೆ ಮಾಡ್ತಾರೆ, ಅರ್ಥಾಪತ್ತಿ ಅಂತ ಇನ್ನೊಂದು ಪ್ರಮಾಣ ಉಂಟು ಅಂತ. ಇಲ್ಲಪ್ಪ, ಅದು ಅನುಮಾನದಲ್ಲೇ ಸೇರ್ತದೆ. ಏನು ಅರ್ಥಾಪತ್ತಿ ಅಂದರೆ, ಒಬ್ಬ ಗುರುಗಳಿದ್ದಾರೆ, ನೋಡೋಕ್ಕೆ ತಳ್ಳಗಿದ್ದಾರೆ. ಅವರು ಊಟನೂ ಮಾಡಲ್ಲ, ಉಪಹಾರವನ್ನೂ ಮಾಡಲ್ಲ, ನೀರೂ ಕುಡಿಯಲ್ಲ. ಎಷ್ಟು ದಿವಸದಿಂದ? ಎಷ್ಟೋ ವರ್ಷಗಳಿಂದ. ನೋಡೋಕೆ ಹೆಂಗಿದ್ದಾರೆ? ಒಳ್ಳೆ ದಪ್ಪಕ್ಕೆ ಇದ್ದಾರೆ. ಆವಾಗ ಒಂದು ಅರ್ಥಾಪತ್ತಿ ಪ್ರಮಾಣದಿಂದ ಆ ಗುರುಗಳ ಬಗ್ಗೆ ಗೊತ್ತಿಲ್ಲದ ಒಂದು ವಿಷಯವನ್ನು ಒಬ್ಬ ತಿಳಿಸ್ತಾನೆ. ಏನದು? ಇವರು ಹಗಲು ಹೊತ್ತು ಏನಾದರೂ ತಿಂದಿರೋದನ್ನು, ಕುಡಿದಿರೋದನ್ನು ಯಾರೂ ನೋಡಿಲ್ಲ ಇವರು ಶಿಷ್ಯರು.
ಆದರೆ ನೋಡೋಕ್ಕೆ ದಪ್ಪ ದಪ್ಪಕ್ಕೆ ಇದ್ದಾರೆ. ಹಾಗಾದರೆ ರಾತ್ರಿ ಹೊತ್ತು ಯಾರಿಲ್ಲದ ಸಮಯದಲ್ಲಿ ಆಹಾರ ತಗೊಳ್ತಿರ್ಲಿಕ್ಕೆ ಬೇಕು. ಯಾಕೆ ಇಲ್ಲೇ ಇದ್ರೆ ಇಷ್ಟು ದಪ್ಪ ಹೆಂಗಿರ್ಲಿಕ್ಕೆ ಸಾಧ್ಯ? ಇಷ್ಟು ವರ್ಷಗಳಿಂದ ಊಟ ಮಾಡದೇ ಇರೋ ವ್ಯಕ್ತಿ. ಹೀಗೆ ಅರ್ಥಾಪತ್ತಿ ಅನ್ನೋ ಪ್ರಮಾಣದಿಂದ ಒಂದು ವಿಷಯ ಪ್ರತ್ಯಕ್ಷವಾಗಿ ಕಾಣದ ವಿಷಯ, ಅನುಮಾನದಿಂದಲೂ ತಿಳಿಯದ ವಿಷಯ ತಿಳಿಯಿತು. ಆದ್ದರಿಂದ ಅರ್ಥಾಪತ್ತಿಯನ್ನು ಪ್ರಮಾಣ ಅಂತ ಒಪ್ಕೊಳ್ಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ, ಇದು ಅನುಮಾನನೇ ಅಪ್ಪ, ಬೇರೆ ಏನೂ ಅಲ್ಲ. ಪೀನೋ ದೇವದತ್ತ ರಾತ್ರಿ ಭೋಜನವಾನ್ ದಿವಾ ಅಭುಂಜಾನತ್ವೇ ಸತಿ ಪೀನತ್ವಾತ್. ಈ ದೇವದತ್ತ ಅನ್ನೋ ಹೆಸರಿನ ಗುರುಗಳಿದಾರಲ್ಲ, ಪೀನಃ ಒಳ್ಳೆ ಪುಷ್ಟನಾಗಿದ್ದಾನೆ, ರಾತ್ರಿ ಭೋಜನವಾನ್ ರಾತ್ರಿಯಲ್ಲಿ ಭೋಜನ ಮಾಡ್ತಿರ್ಲಿಕ್ಕೆ ಬೇಕು ಯಾರೂ ಇಲ್ದಿರುವಾಗ. ಯಾಕೆ? ದಿವಾ ಅಭುಂಜಾನತ್ವೇ ಸತಿ ಪೀನತ್ವಾತ್. ಹಗಲು ಭೋಜನ ಮಾಡೋದಿಲ್ಲ, ನೋಡಿಕೊಳ್ಳಿದ್ದ ಅಷ್ಟು ಪುಷ್ಟವಾಗಿದ್ದಾನೆ. ಇದು ಹೇಗೆ ಸಾಧ್ಯ? ಆದ್ದರಿಂದ ರಾತ್ರಿ ಭೋಜನವಾನ್ ರಾತ್ರಿ ಭೋಜನ ಮಾಡ್ತಿರ್ಲಿಕ್ಕೆ ಬೇಕು ಅಂತ ಅನುಮಾನನೇ ಇದು, ಬೇರೆ ಏನೂ ಅಲ್ಲ. ಅನುಮಾನದಲ್ಲಿ ಅಂತರ್ಭಾವವಾಗತ್ತೆ ಅಂತ ಇತ್ಯಾದಿಯಾಗಿ ತರ್ಕಶಾಸ್ತ್ರದಲ್ಲಿ ವಿಚಾರ ಮಾಡಿದ್ದಾರೆ. ಇನ್ನೊಂದು ಸಂಗತಿಯನ್ನು ನೋಡೋಣ. ತರ್ಕ ಯಾವುದೇ ಭಾಷೆಯಲ್ಲಿರಲಿ, ಭಾಷೆಗಿರುವ ಮಿತಿಗಳು ಅದಕ್ಕಿವೆ. ಭಾಷೆಗಿರುವ ಮಿತಿಗಳು ಏನು? ಭಾಷೆ ಇದು ತುಂಬ ಸ್ವಾರಸ್ಯವಾಗಿದೆ ನೋಡಿ. ಭಾಷೆ ತಿಳಿದದ್ದನ್ನೇ ತಿಳಿಸ್ತದೆ, ತಿಳಿಯದ್ದನ್ನು ಹೊಸದನ್ನು ತಿಳಿಸುವ ಸಾಮರ್ಥ್ಯವೇ ಅದಕ್ಕಿಲ್ಲ ಅಂತ ಒಂದು ವಾದ. ಉದಾಹರಣೆಗೆ, ಇದು ಗವಯ, ಇದಕ್ಕೆ ಗವಯ ಅಂತೀನಿ ನಾನು, ಯಾವುದೋ ಒಂದು ಪ್ರಾಣಿ. ನಿಮ್ಮಲ್ಲಿ ಅನೇಕರಿಗೆ ತಿಳಿಯಲ್ಲ. ಯಾಕೆ? ಇದು ಸಂಸ್ಕೃತ ಪದ, ಈ ಪದದ ಪರಿಚಯ ನಿಮಗಿಲ್ಲ. ಅಷ್ಟೇ ಅಲ್ಲ, ಗವಯ ಅನ್ನೋ ಪ್ರಾಣಿಯ ಪರಿಚಯವೂ ನಿಮಗಿಲ್ಲ. ಆದ್ದರಿಂದ ಇದು ಗವಯ ಅಂತ ನಾನು ವಾಕ್ಯ ಪ್ರಯೋಗ ಮಾಡಿದಾಗ ನಿಮಗೆ ಗೊತ್ತಾಗಲ್ಲ. ಗೋವು ಅಂದರೆ ಏನು ಅಂತ ಗೊತ್ತಿದೆ, ಯಾಕೆಂದರೆ ಆ ಪದನೂ ಗೊತ್ತಿದೆ. ಆ ಗೋವು ಅನ್ನೋ ಪದದಿಂದ ವಾಚ್ಯವಾದ ಪ್ರಾಣಿಯ ಪರಿಚಯವೂ ನಿಮಗಿದೆ. ಹೀಗಾಗಿ ಗೋವು ಅಂದಾಗ ನಿಮಗೆ ಅರ್ಥ ಆಗ್ತದೆ ಇದು ಗೋವು ಅಂದರೆ. ಇದು ಗವಯ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾದರೆ ಒಂದು ಶಬ್ದ ಆಗಲೇ ಗೊತ್ತಿರೋ ವಸ್ತುವಿನ ಬಗ್ಗೆ ಮಾತ್ರ ತಿಳಿಸ್ತದೆ, ಗೊತ್ತಿಲ್ಲದೆ ಇರುವ ವಸ್ತುವನ್ನು ಶಬ್ದ ತಿಳಿಸೋದಿಲ್ಲ ಅಂತ ಒಂದು ವಾದ. ಇದು ಸರಿಯೇ? ಮತ್ತೊಮ್ಮೆ ವಿಚಾರ ಮಾಡಿ. ಇದು ಸರಿಯಾದರೆ ನಮ್ಮ ಬಾಲ್ಯದಲ್ಲಿ ನಾವು ಹೊಸ ವಸ್ತುಗಳನ್ನು ಹೊಸ ಶಬ್ದಗಳ ಮೂಲಕ ಕಲಿತಿರೋದು ಸುಳ್ಳು ಅಂತಾಯಿತು. ಅದೇ ತಾನೇ ಈ ಹಿಂದೆ ಮಾಡಿದ ನಿರ್ಧಾರ. ಶಬ್ದಕ್ಕೆ ಆಗಲೇ ಗೊತ್ತಿರೋ ವಸ್ತುವನ್ನು ತಿಳಿಸೋ ಶಕ್ತಿ ಮಾತ್ರ ಇದೆ, ಗೊತ್ತಿಲ್ಲದಿರೋ ವಸ್ತುವನ್ನು ಪರಿಚಯಿಸೋ ಶಕ್ತಿ ಇಲ್ಲ. ಇತ್ತಾನೆ ಈಗ ಮಾಡಿರೋ ನಿರ್ಧಾರ. ಒಂದು ಮಗು ನಿತ್ಯ ಅನೇಕ ಹೊಸ ಶಬ್ದಗಳನ್ನು, ಆ ಹೊಸ ಶಬ್ದಗಳಿಂದ ಕರೆಯಲ್ಪಡ್ತಕ್ಕಂಥ ಅನೇಕ ಹೊಸ ವಸ್ತುಗಳನ್ನು ಕಲಿತದೆ ಅಲ್ವಾ? ಮಗು ಭಾಷೆ ಹೇಗೆ ಕಲಿತದೆ? ಗೋವುಗಳನ್ನು ಸಾಕಿದ ಒಂದು ಮನೆ, ಅಲ್ಲಿ ಮನೆಯ ಹಿರಿಯ ದೊಡ್ಡ ಮಗನಿಗೆ ಪ್ರತಿ ದಿವಸ ಬೆಳಿಗ್ಗೆ ಹೇಳ್ತಾನೆ, ಗಾಮ್ ಆನಯ, ಗಾಮ್ ಬಧಾನ. ಅಲ್ಲೇ ಕುಳಿತಿರೋ ಮಗು ಇದನ್ನು ಕೇಳ್ತದೆ. ಗಾಮ್ ಆನಯ ಅಂತ ಹಿರಿಯ ವ್ಯಕ್ತಿ ಹೇಳಿದಾಗ, ಮನೆ ಹಿರಿಯ ಹೇಳಿದಾಗ, ಆ ಹಿರಿಯ ಮಗ ಆಕಳನ್ನು ತಗೊಂಡು ಬರ್ತಾನೆ. ಗಾಮ್ ಬಧಾನ ಅಂತ ಹೇಳಿದಾಗ ಆಕಳನ್ನು ಕಟ್ತಾನೆ. ಹೀಗೆ ಆ ಶಬ್ದ ಕೇಳುವಿಕೆ, ಅದರ ನಂತರ ನಡೀತಕ್ಕಂಥ ಕ್ರಿಯೆ, ಆಕಳನ್ನು ತರೋದು, ಆಕಳನ್ನು ಕಟ್ಟೋದು. ಈ ಶಬ್ದ ಶ್ರವಣ ಮತ್ತು ಆ ಕ್ರಿಯೆಯನ್ನು ನೋಡೋದು, ಇದನ್ನು ಮತ್ತೆ ಮತ್ತೆ ಪ್ರತಿ ದಿವಸ ಇದು ನಡೆದಾಗ ಅದನ್ನು ಕೇಳಿದ ಮತ್ತು ನೋಡಿದ ಆ ಮಗುವಿನ ಮನಸ್ಸಿಗೆ ಆ ಶಬ್ದ ಮತ್ತು ಆ ಅರ್ಥ, ಗಾಮ್ ಆನಯ, ಗಾಮ್ ಬಧಾನ, ಎರಡು ಕಡೆಗೆ ಗಾಮ್ ಅಂತ ಇದೆ. ಆಕಳನ್ನು ತರ್ತಾನೆ, ಆಕಳನ್ನು ಕಟ್ತಾನೆ. ಇದು ಮೊದಲನೇ ಸಲ ಬರೀ ಶಬ್ದ.
ಅದರ ಪ್ರತಿನಿತ್ಯ ಇದು ರಿಪೀಟ್ ಆದಾಗ ಅದರ ಜೊತೆಗೆ ಆ ಕ್ರಿಯೆ ನಡೀತಾ ಬಂದಾಗ ಗಾಮ್ ಅಂದರೆ ಆಕಳು, ಆಕಳನ್ನು ತಂದು ಕಟ್ಟು ಅಂತ ಹೇಳ್ತಿದ್ದಾನೆ ಅನ್ನೋದು ನಿಧಾನಕ್ಕೆ ಆ ರಿಪಿಟೇಷನ್ದಿಂದ ಮಗುವಿಗೆ ಅರ್ಥ ಆಗುತ್ತೆ. ಆ ಶಬ್ದ ಮತ್ತು ಆ ಶಬ್ದದಿಂದ ಹೇಳಲ್ಪಡುವ ಅರ್ಥಗಳ ಮಧ್ಯೆ ಒಂದು ಸಂಬಂಧ ಇದೆ ಅನ್ನೋದನ್ನು ಮಗು ನಿಧಾನವಾಗಿ ಗ್ರಹಿಸ್ತದೆ. ಇಲ್ಲಿ ಮಗು ಶಬ್ದಗಳಿಂದ ಹೊಸ ವಸ್ತುಗಳ ಜ್ಞಾನ, ಅಂದರೆ ಮೊದಲು ಗೊತ್ತಿಲ್ಲದ ವಿಷಯದ ಜ್ಞಾನ ಪಡೀತು ಅನ್ನೋದನ್ನು ನಾವು ಕಾಣ್ತೇವೆ. ಶಬ್ದ ತಿಳಿದದ್ದನ್ನೇ ಹೇಳ್ತದೆ, ಹೊಸದನ್ನೇನು ತಿಳಿಸೋದಿಲ್ಲ ಅನ್ನೋ ಮಾತು ಸುಳ್ಳಾಯಿತು. ಇಲ್ಲಿ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಶಬ್ದ ಹೊಸ ವಸ್ತುವಿನ ಪರಿಚಯ ಮಾಡುವಾಗ ತರ್ಕದ ಉಪಯೋಗವೂ ಆಗಿದೆ. ಶಬ್ದ ತರ್ಕದ ಸಹಾಯದಿಂದ ಹೊಸ ವಸ್ತುವಿನ ಪರಿಚಯ ನಮಗೆ ಮಾಡಿಸಿದೆ. ಅದು ಹೇಗೆ? ಅಷ್ಟು ಸಣ್ಣ ಮಗುವಿಗೆ ತರ್ಕ ಏನು ಗೊತ್ತು? ತರ್ಕ ಅನ್ನೋ ಶಬ್ದದಿಂದ ಅದರ ಪರಿಚಯ ಇಲ್ಲ, ಆದರೆ ಮನಸ್ಸಿನೊಳಗೆ ರೀಸನಿಂಗ್ ನಡೆದಿದೆ. ಉಚ್ಚಾರ ಆದ ಶಬ್ದ ಮತ್ತು ಅದರ ನಂತರ ನಡೆದ ಕ್ರಿಯೆ, ಇವೆರಡರ ನಡುವಿನ ಸಂಬಂಧವನ್ನು ಮಗು ಊಹಿಸಿ ಈ ಶಬ್ದಕ್ಕೆ ಈ ಅರ್ಥ ಅಂತ ಕಲಿತದೆ ಅಲ್ವಾ? ಹೀಗೆ ನಮ್ಮ ಕಲಿಯುವಿಕೆಯಲ್ಲಿ ಆರಂಭದ ದೆಸೆಯಿಂದಲೂ ಊಹೆ ಅಥವಾ ತರ್ಕದ ಪಾತ್ರ ಬಹಳ ದೊಡ್ಡದು. ಹೇಗೆ ಸ್ಮರಣೆ ಇಲ್ಲದೆ ಕಲಿಕೆ ಇಲ್ಲವೋ ಹಾಗೆ ತರ್ಕ ಇಲ್ಲದೆ ಕಲಿಕೆ ಇಲ್ಲ. ವೆಸ್ಟರ್ನ್ ಫಿಲಾಸಫಿಯಲ್ಲೂ ಕೂಡ ಸಾಕಷ್ಟು ತರ್ಕದ ಬಳಕೆಯಾಗಿದೆ. ಅದನ್ನು ಲಾಜಿಕ್ ಅಥವಾ ವೆಸ್ಟರ್ನ್ ಲಾಜಿಕ್ ಅಂತಾರೆ. ನಾನು PUC ಓದೋ ಕಾಲಕ್ಕೆ 2 ವರ್ಷ ವೆಸ್ಟರ್ನ್ ಲಾಜಿಕ್ಕನ್ನು ಒಂದು ವಿಷಯವನ್ನಾಗಿ ಆರಿಸ್ಕೊಂಡಿದ್ದೆ. ಆಗ ವಿದ್ಯಾಪೀಠದಲ್ಲಿ ತರ್ಕ ಅಂದರೆ ನಮ್ಮ ಪರಂಪರೆಯ ತರ್ಕನೂ ನನಗೆ ಪಾಠ ಆಗ್ತಾ ಇತ್ತು. ಆ ಪರಂಪರಾಗತ ತರ್ಕಶಾಸ್ತ್ರಕ್ಕೆ ಹೋಲಿಸಿದಾಗ ಪಾಶ್ಚಾತ್ಯ ತರ್ಕ ಏನೂ ಆಳ ಇಲ್ಲದ್ದು ಅಂತ ನನಗೆ ಅನಿಸಿದ್ದುಂಟು. ಕೆಲ ಹೋಲಿಕೆಗಳು ಇವೆ, ಅದು ಈಗ ಅಪ್ರಸಕ್ತ. ಇಲ್ಲಿ ಸಮಯ ಮುಗಿಯೋದರೊಳಗಾಗಿ ನನ್ನ ಮನಸ್ಸಿನಲ್ಲಿ ಹೇಳಲೇಬೇಕಾದ ಒಂದು ವಿಷಯ ಇದೆ. ನಾವು ಜೀವನದಲ್ಲಿ ಬಹಳ ಕಡೆಗೆ ಒಂದು ರೀಸನಿಂಗ್ ಇಟ್ಟುಕೊಂಡು ಕೆಲಸ ಮಾಡ್ತೀವಿ. ಕೆಲವು ಕಡೆಗೆ ಆ ರೀಸನಿಂಗ್ ಎಲ್ಲ ಬದಿಗೆ ಸರಿಸಿ ಕಣ್ಮುಚ್ಚಿ ಅತ್ಯಂತ ಅತಾರ್ಕಿಕ, ಇಲ್ಲಾಜಿಕಲ್ ಅನಿಸುವಂಥ ಕಾರ್ಯಗಳನ್ನು ಮಾಡ್ತೇವೆ. ಯಾಕೆ ಅಂದರೆ ಅವು ತರ್ಕಕ್ಕೆ ಮೀರಿದ ವಿಷಯಗಳು ಅಂತ ನಮಗೆ ಗೊತ್ತು. ನನ್ನದೇ ಒಂದು ಉದಾಹರಣೆ ಹೇಳೋದಾದರೆ, ನಮ್ಮ ತಂದೆಯವರು ಗತಿಸಿದ ಒಂದು ವರ್ಷದ ನಂತರ ನಾನು ಬದರಿ, ಗಯಾ ಮುಂತಾದ ಕ್ಷೇತ್ರಗಳಿಗೆ ಆ ವಿಧಿಗಳನ್ನು ಮಾಡಲಿಕ್ಕೆ ಹೋಗಿದ್ದೆ. ಬದರಿಯಲ್ಲಿ ಆ ಪಿಂಡ ಪ್ರದಾನ ಕಾರ್ಯ ಕುಳಿತಿರುವಾಗ ನನ್ನ ಪಕ್ಕದಲ್ಲಿ ಒಬ್ಬರು ಪುರೋಹಿತರೇ ಕೂತಿದ್ದಾರೆ, ಧಾರವಾಡದವರು. ಪ್ಯಾಂಟ್ ಹಾಕ್ಕೊಂಡು ಬಂದು ಅವನು ಪಿಂಡದ ಅನ್ನ ಎಲ್ಲ ನಮಗೆ ನೀಡಿದ. ಅದರಿಂದ ಪಿಂಡ ಕಟ್ಟಬೇಕು. ನಾವು ಮಡಿಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಒದ್ದೆ ಉಟ್ಕೊಂಡು ಕೂತೀವಿ. ಆಮೇಲೆ ಅವರು ಪುರೋಹಿತರು ಮಾಡಿಸ್ತಾ ಇರೋದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ಅವರನ್ನು ಕೇಳಿದೆ. ನಕ್ಕರವರು. ನಾನು ಪುರೋಹಿತ, ಶ್ರಾದ್ದಾದಿಗಳನ್ನು ಮಾಡಿಸೋದೇ ನಂದು ಕೆಲಸ. ನನಗೆ ಈ ವಿಧಿ ಚೆನ್ನಾಗಿ ಗೊತ್ತಿದೆ, ಕನಸಿನಲ್ಲಿ ಎಬ್ಸಿದ್ರೂ ಹೇಳ್ತೀನಿ, ಇವರು ಮಾಡ್ತಿರೋದು ತಪ್ಪು, ನೀವು ಊಹಿಸಿದ್ದು ಸರಿ. ಆದರೂ ಇವರು ಹೆಂಗೆ ಹೇಳ್ತಿದ್ದಾರೋ ಹಾಗೆ ನಾನು ಮಾಡ್ತಿದ್ದೀನಿ, ನೀವು ಹಾಗೆ ಮಾಡೋದು ಒಳ್ಳೆಯದು. ಸರಿ, ಇನ್ನೊಂದು ಹಾಗೆ ಮಾಡಿದೆ ನಾನು. ಮನಸ್ಸಿಗೆ ಸಮಾಧಾನ ಅನ್ನಿಸಲಿಲ್ಲ, ಆದರೆ ಆ ಕ್ಷೇತ್ರದಲ್ಲಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಬೇಕು, ಇಷ್ಟೇ. ಇದಕ್ಕಿಂತಲೂ ಮನಸ್ಸಿಗೆ ಖೇದ ಅನಿಸಿದ ಸಂಗತಿ, ಅಲ್ಲಿ
ಪಂಡಾಗಳು ಪಿಂಡ ಪ್ರದಾನ ಮಾಡ್ತೀವಿ ಗಯಾದಲ್ಲಿ, ಅವ್ರನ್ನ ಕರೆದು ಊಟಕ್ಕೆ ಹಾಕಬೇಕು. ಅದರಿಂದ ಪಿತೃಗಳು ಸಂತೋಷ ಪಡ್ತಾರೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಗಯಾಯಾಮ್ ಪಿಂಡದಾನಾಚ ತ್ರಿಭಿ ಪುತ್ರಸ್ಯ ಪುತ್ರತ. ಜೀನ್ಸ್ ಹಾಕ್ಕೊಂಡು ಮಧ್ಯಾಹ್ನದ ಹೊತ್ತು ಅವರು ಊಟಕ್ಕೆ ಬಂದು ಕೂತರು. ಅವರಿಗೆ ಬೇರೆ ಮಂತ್ರಗಳು ಇರಲಿ, ಸಂತುಷ್ಟರಾಗಿದ್ದೀವಿ, ನೀವು ಹಾಕಿದ ಊಟದಿಂದ, ನೀವು ಮಾಡಿರೋ ಉಪಚಾರಗಳಿಂದ ನಮಗೆ ಸಂತೋಷ ಆಗಿದೆ ಅಂತ ಹೇಳಲಿಕ್ಕೂ ಬರೋದಿಲ್ಲ. ನಾವು ವಿಜ್ಞಾಪನೆ ಮಾಡ್ಕೊಳ್ಳೋದಿರ್ತದೆ, ನಿಧಾನಕ್ಕೆ ಭೋಜನ ಮಾಡಿ ಅಂತ, ಏನು ಬೇಕು ಕೇಳಿ ಅಂತ ಉಪಚಾರ ಹೇಳೋದಿರ್ತದೆ. ಅದನ್ನೆಲ್ಲ ಹೇಳಿಸ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಅಲ್ಲೊಬ್ಬ ಮೀಡಿಯೇಟರ್ ಹೇಳ್ದ, ಸಬ್ ಕುಚ್ ಠೀಕ್ ಹೈ ಬೋಲೋ, ಹಮ್ ಸ್ವಸ್ಥಾ ಸ್ಮಃ ಬೋಲೋ. ಇವನು ಆ ಮೀಡಿಯೇಟರ್ ಹೇಳಬೇಕು, ಇವರು ಅದನ್ನು ಉಚ್ಚಾರ ಮಾಡಬೇಕು. ಇವ್ರಿಗೆ ಎದೆ ಸಿಳಿದ್ರೆ 2 ಅಕ್ಷರ ಇಲ್ಲ. ಅಲ್ಲಿ ಅವ್ರಿಗೆ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಪಿತೃಗಳು ಅದರಿಂದ ತೃಪ್ತರಾಗಲಿ ಅಂತ ಪ್ರಾರ್ಥಿಸಬೇಕು. ಅವ್ರನ್ನ ಬಿಟ್ಟು ಬೇರೆ ಅವ್ರನ್ನ ಊಟಕ್ಕೆ ಕರೆಯೋ ಹಾಗಿಲ್ಲ. ಆ ಕ್ಷೇತ್ರದಲ್ಲಿ ಪಿಂಡ ಪ್ರದಾನಕ್ಕೆ ಹೋದಾಗ, ಅಂದರೆ ಊಟದ ಮೊದಲು ಪ್ರತಿ ಆ ವಿಷ್ಣು ಪಾದಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದರೆ ಅಲ್ಲಿ ಅಡ್ಡ ನಿಂತ್ಕೊಂಡಿದ್ದಾರೆ. ಪ್ರತಿ ಪ್ರದಕ್ಷಿಣೆಗೆ ಕೈ ಒಡ್ತಾರೆ, ದಕ್ಷಿಣೆ ಕೊಟ್ಟೆ ಮುಂದೆ ಹೋಗಬೇಕು, ಹಾಗೆ ಹೋಗೋ ಹಂಗಿಲ್ಲ. ನನ್ನ ಹೆಂಡತಿಗೆ ಬಹಳ ಸಿಟ್ಟು ಬಂತು. ಏನೂ ಮಾತಾಡಬೇಡ ಅಂತ ಹೇಳಿದೆ ನಾನು. ಇಲ್ಲಿ ಬಂದಿರೋ ಉದ್ದೇಶ ಬೇರೆ ಇದೆ. 4 ದುಡ್ಡು ಹೋಗ್ತದೆ, ಸಂಪಾದನೆ ಮಾಡ್ತೀವಿ, ಮನಸ್ಸು ಕೆಡಿಸ್ಕೋಬಾರ್ದು. ಶ್ರದ್ಧೆಯಿಂದ ಈ ವಿಧಿಗಳನ್ನು ಮಾಡಿ ಪಿತೃಗಳು ಸಂತುಷ್ಟರಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಅದಕ್ಕೆ ಅಡ್ಡಿಯಾಗುವಂಥದ್ದನ್ನು ಯಾವುದನ್ನು ಮನಸ್ಸಿನಲ್ಲೂ ತರಬಾರ್ದು. ಪ್ರಯತ್ನ ಮಾಡಿದ್ವಿ, ನನಗೆ ಸಾಧ್ಯ ಆಯಿತು, ಅವಳಿಗೆ ಸಾಧ್ಯ ಆಗಲಿಲ್ಲ. ಮನಸ್ಸಿಗೆ ಬೇಸರ ಪಟ್ಟುಕೊಂಡ್ಳು. ಯಾಕೆಂದರೆ ನನಗೆ ಇದೆಲ್ಲ ಒಂದು ಅಂದಾಜಿತ್ತು. ಇಷ್ಟು ಅವ್ಯವಸ್ಥೆಯ ಅಂದಾಜಿಲ್ಲದೆ ಇದ್ದರೂ ಒಂದು ಅವ್ಯವಸ್ಥೆಯ ಅಂದಾಜಿತ್ತು. ಯಾವ ಕಾರಣಕ್ಕೂ ಮನಸ್ಸನ್ನು ಕೆಡಿಸ್ಕೊಳ್ಳೋ ಹಾಗಿಲ್ಲ. ಯಾವ ಭಾವನೆಯಿಂದ, ಯಾವ ಶ್ರದ್ಧೆಯಿಂದ ಇಲ್ಲಿ ಬಂದಿದ್ದೀವೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ, ಅದಕ್ಕೇನೂ ವ್ಯತ್ಯಾಸ ಆಗದ ಹಾಗೆ ವಿಧಿಗಳನ್ನು ಮುಗಿಸಿ ಹೋಗಬೇಕು ಅಂತ ಅನ್ನೋ ಸಂಕಲ್ಪ ಮೊದಲು ಮಾಡಿದ್ದೆ ಮನಸ್ಸಿನಲ್ಲಿ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಜೀವನದಲ್ಲಿ ನಮ್ಮ ತಾಯಿ ತಂದೆ, ನಮ್ಮ ಮಕ್ಕಳು, ಯಾರಿಗೋ ಅಂಗವಿಕಲ ಮಗು ಹುಟ್ಟತ್ತೆ, ಯಾರದೋ ಹತ್ತಿರ ಹೋಗಿ ಏನೋ ಶಾಂತಿ ಮಾಡಿಸ್ತಾರೆ. ಇಲ್ಲಾಜಿಕಲ್. ತುಂಬ ಓದಿದ ಮನುಷ್ಯ, ಮನಸ್ಸಿಗೆ ಸಮಾಧಾನ ಇಲ್ಲ, ಅವರು ಶೋಷಣೆ ಮಾಡ್ತಿದ್ದಾರೆ ಅಂತ ಗೊತ್ತಿದೆ, ಅಥವಾ ಮಾಡ್ತಿರಬಹುದು ಅನ್ನೋ ಸಾಧ್ಯತೆ ಅರಿವಿದೆ, ಹೋಗಿ ಮಾಡ್ತಾನೆ. ಮಕ್ಕಳ ಜೀವನ ಹೆಂಗೆ ನಡಿಬೇಕೋ ಹಂಗೆ ನಡೆದರೆ ಚಂದ. ಮದುವೆ ಆಗಬೇಕಾದ ವಯಸ್ಸಿನಲ್ಲಿ ಮದುವೆ ಆಗೋದಿಲ್ಲ, ಅವ್ರ ಶಿಕ್ಷಣ ಸರಿಯಾಗಿ ನಡೆಯೋದಿಲ್ಲ, ಅವರ ಬೆಳವಣಿಗೆಯಲ್ಲಿ, ದೈಹಿಕ ಮಾನಸಿಕ ಬೆಳವಣಿಗೆಗಳಲ್ಲಿ ಏನೋ ಕೊರತೆಗಳು ಕಾಣಿಸ್ತದೆ. ಹೋಗಿ ಕೇಳಿದರೆ, ಶ್ರಾದ್ದ ಮಾಡ್ತಿಲ್ವಾ ಮನೆಯಲ್ಲಿ, ಅದನ್ನು ಮಾಡಿ, ಆವಾಗ ಸರಿ ಹೋಗ್ತದೆ ಅಂತಾರೆ. ಇಲ್ಲೇನು ಲಾಜಿಕ್ ಇದೆ? ಏನೇನೂ ಇಲ್ಲ. ಎಂಥ ಬುದ್ಧಿವಂತನು, ತೆಪ್ಪಗೆ ಅಷ್ಟು ದಿವಸ ವಾದ ಮಾಡ್ತಾ ಬಂದವನು ಅವತ್ತು ಶುರು ಮಾಡ್ತಾನೆ. ಯಾರಿಗೆ ಗೊತ್ತಪ್ಪ ಏನು ನಿಜವೋ ಏನು ಸುಳ್ಳೋ. ಯಾಕೆ ಅಂದರೆ, ತರ್ಕ ಕೆಲಸ ಮಾಡದ ಕ್ಷೇತ್ರಗಳು ಜೀವನದಲ್ಲಿ ಇವೆ. ತರ್ಕ ಕೆಲಸ ಮಾಡೋದಿಲ್ಲ ಅಂದಾಗ ನೀವು ಎಷ್ಟು ದೊಡ್ಡ ಲಾಜಿಷಿಯನ್ ಆಗಿದ್ದರೆ ಅದರಿಂದ ಏನು ಪ್ರಯೋಜನ? ಇಂಥ ಸಂದರ್ಭಗಳಲ್ಲಿ ಏನು ಹೇಳುತ್ತೆ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ಏನು ಅನಿಸುತ್ತೆ ಅನ್ನೋದು ಮುಖ್ಯ. ಅವರವರೇ ಇಂಥ ವಿಷಯಗಳನ್ನು ತೀರ್ಮಾನಿಸಬೇಕು. ಇನ್ನೊಬ್ಬರು ಈ ವಿಷಯಗಳಲ್ಲಿ ಹೀಗೇ ಮಾಡಿ ಅಂತ ಹೇಳಲಾರರು. ಹೇಳಿದರೆ ಕೇಳೋದೂ ಇಲ್ಲ ಮನುಷ್ಯ. ಜೀವನದಲ್ಲಿ ಅವನಿಗೆ ಅನುಭವಕ್ಕೆ ಬಂದಾಗ ಅವನು ನಿರ್ಣಯ ಮಾಡಿಕೊಳ್ತಾನೆ. ಮತ್ತೊಬ್ಬರು ಎಷ್ಟು ಸತಾರ್ಕಿಕವಾಗಿ ಏನು ಹೇಳಿದ್ರೂ ಅವನಲ್ಲಿ ವ್ಯತ್ಯಾಸ ಕಾಣೋದಿಲ್ಲ. ಇದು ಜೀವನದ ವಾಸ್ತವ. ಸಮಯ ಮುಗಿತಾ ಬಂತು. ಇಲ್ಲಿಗೆ ಈ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಒಂದು 5 ನಿಮಿಷಗಳು ಇರಬಹುದು. ಉತ್ತರ ಕೊಡಲಿಕ್ಕೆ ಸಮಯ ಇರಲಿಕ್ಕಿಲ್ಲ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಮುಂದಿನ ಅನುಸಂಧಾನದಲ್ಲಿ ಉತ್ತರ ಕೊಡುವ ಪ್ರಯತ್ನ ಮಾಡ್ತೀನಿ.
ಗೋಪಾಲರಾವ್ ನಮಸ್ಕಾರ. ತರ್ಕಂತೂ ವರ್ಜಯೇತ್. ಹೌದು 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 ಹೌದು. ಶುಷ್ಕ ತರ್ಕ ಅಂದರೆ ವಿಷಯ ತಿಳಿದ ಮೇಲೂ ಅದರ ಮೇಲೆ ಪ್ರಶ್ನೆ ಮಾಡ್ತಾ ಹೋಗೋದು, ಆಯಿತಾ? ಅದು ಶುಷ್ಕ ತರ್ಕ. ತರ್ಕಕ್ಕೋಸ್ಕರ ತರ್ಕ, ಅದಕ್ಕೆ ಮತ್ತೇನು ಉದ್ದೇಶ ಇಲ್ಲ. ತರ್ಕ ಇರಬೇಕಾಗಿದ್ದು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ. ಅದು ಬಿಟ್ಟು ತರ್ಕಕ್ಕೋಸ್ಕರನೇ ತರ್ಕ ಮಾಡ್ತಾ ಹೋಗೋದೇನಿದೆ ಅದು ಶುಷ್ಕ ತರ್ಕ. ಅದನ್ನು ವರ್ಜಯೇತ್ ಅಂತ ಹೇಳಿದರು. ಗೀತೆಯಲ್ಲಿ ಕೃಷ್ಣ ಸಂಶಯಾತ್ಮ ವಿನಶ್ಯತಿ ಅನ್ನೋ ಮಾತನ್ನು ಕೂಡ ಹೇಳಿದ್ದು ನಿಮಗೆ ಅನೇಕರಿಗೆ ಗೊತ್ತು. ಹೌದು. ಎರಡೂ ಒಂದೇ ಅಲ್ಲ, ಎರಡಕ್ಕೂ ಅರ್ಥ ಹೇಳಬಹುದು. ಎರಡೂ ಸರಿಯಾದ ಪಾಠಗಳೇ. ತ್ವಂ ಏತತ್ ವಿಪುಲೀಕುರು. ತ್ವಂ ಅಂದರೆ ನೀನು, ಏತತ್ ಅಂದರೆ ಇದನ್ನು, ಅಂದರೆ ನಾನೀಗ ಹೇಳಿದ್ದನ್ನು, ವಿಪುಲೀಕುರು ಅಂದರೆ ವಿಸ್ತಾರ ಮಾಡು, ವಿಸ್ತಾರವಾಗಿ ಹೇಳು. ಏನಿದು? ವಿಭೂತೀನಾಂ ಸಂಗ್ರಹ ಅಯಂ, ಭಗವಂತನ ವಿಭೂತಿಗಳ ಸಂಗ್ರಹ. ಈಗ ನಿಮ್ಮಲ್ಲಿರೋ ಪಾಠದಲ್ಲಿ ತದೇತದ್ ವಿಪುಲೀಕುರು ಅಂತ ಇದೆ ಅಲ್ವಾ? ಹಾಂ, ತದೇತತ್ ಎನ್ನುವಲ್ಲಿ ಪದಚ್ಛೇದ ತತ್ ಏತತ್ ವಿಪುಲೀಕುರು. ತತ್ ಏತತ್ ಅಂದರೆ ಈಗ ಹೇಳಿರತಕ್ಕಂಥ ಇದನ್ನು, ಅಂದರೆ ವಿಭೂತಿಗಳ ಸಂಗ್ರಹವನ್ನು, ವಿಪುಲೀಕುರು ವಿಸ್ತಾರವಾಗಿ ವರ್ಣಿಸು. ಸೊ ತ್ವಮೇತತ್ ಅಂತ ಒಂದು ಪಾಠ, ತದೇತತ್ ಅಂತ ಒಂದು ಪಾಠ. ತದೇತತ್ ಅಂದ್ರೂ ಇದನ್ನು ಅಂತ ಅರ್ಥ. ತದೇತತ್, ತತ್ ಅಂದರೆ ಅದು, ಏತತ್ ಅಂದರೆ ಇದು. ಅದು ಯಾಕೆ ಹಾಗೆ ಎರಡು ಪ್ರಯೋಗ ಮಾಡಿದ್ದಾರೆ? ಯಾವುದನ್ನು ಹೇಳಿದೀನೋ ಈವರೆಗೆ ಅದು, ಅದನ್ನು ಅಂತ ಹೇಳಲಿಕ್ಕೆ ತದೇತತ್ ಅನ್ನೋ ತತ್ ಶಬ್ದ ಏತತ್ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ತ್ವಂ ಅನ್ನೋದು ಯುಷ್ಮತ್ ಶಬ್ದ. ತ್ವಂ ಯುವಾಂ ಯೂಯಂ ಅಂತ ನಡೀತದೆ. ಯುಷ್ಮತ್ ಶಬ್ದ ಪ್ರಥಮ ವಿಭಕ್ತಿ ಏಕವಚನ, ನೀನು ಅಂತ ಅರ್ಥ. ತ್ವಂ ನಾರದರನ್ನು ಕುರಿತು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಓ ನಾರದನೇ, ತ್ವಂ ನೀನು, ಏತತ್ ಅಂದರೆ ಈಗ ಹೇಳಿರ್ತಕ್ಕಂಥ ವಿಷಯವನ್ನು, ವಿಪುಲೀಕುರು ವಿಸ್ತಾರವಾಗಿ ವರ್ಣಿಸು. ಎರಡೂ ಪಾಠ ಇಟ್ಕೋಬಹುದು, ಎರಡೂ ಸರಿಯಾದ ಪಾಠಗಳೇ. ವೆಲ್ಕಮ್ ವೆಲ್ಕಮ್, ನಮಸ್ಕಾರ. ಆಯಿತು, ಹಾಗಾದರೆ ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ಮತ್ತೇನಾದರೂ ಯಾರಿಗಾದರೂ ಕೇಳೋದಿದ್ದರೆ ಮುಂದಿನ ಅನುಸಂಧಾನದಲ್ಲಿ ಅದನ್ನು ಮುಂದುವರಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲ ಸದ್ಭಕ್ತರಿಗೆ ಸಾದರ ವಂದನೆಗಳು.